ನಮಸ್ಕಾರ. ಸಿರಿಕನ್ನಡ ವಾಹಿನಿಯ ಪ್ರೇಕ್ಷಕರಿಗೆ ಸ್ವಾಗತ. ನಾನು ಸೇತುರಾಮ್. ಮತ್ತೊಂದು ಧಾರಾವಾಹಿ ಯುಗಾಂತರದ ಮೂಲಕ ಈಗ ಈ ಪ್ರಪಂಚಕ್ಕೆ ಬರ್ತಾಯಿದ್ದೀನಿ. ಮಂಥನ, ದಿಬ್ಬಣ ಮತ್ತು ಅನಾವರಣ ಧಾರಾವಾಹಿಗಳು ಮುಗಿದು 10 ವರ್ಷದ ಮೇಲಾಯಿತು. ಆ ಧಾರಾವಾಹಿಗಳಿಗೆ ಬರಿತಾ ಇದ್ದಾಗ ಮನಸ್ಸಲ್ಲಿ ಹುಟ್ಟಿದ ಭಾವಗಳು ಹಲವಾರು. ಆದರೆ ಆ 3 ಧಾರಾವಾಹಿಗಳು ಕಾರಣಾಂತರದಿಂದ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಆ ಭಾವಗಳು ನನ್ನಲ್ಲೇ ಉಳಿದು ಬಿಟ್ಟಿವೇನೋ. ಈಗ ಯುಗಾಂತರದ ಮೂಲಕ ಮತ್ತೊಮ್ಮೆ ಆ ಭಾವಗಳಿಗೆ ರೂಪ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳಷ್ಟು ವಿಷಯಗಳು ಕಾಡಿದೆ. ಈ ದೇಶದ ಸಂಸ್ಕೃತಿಯ ಮೇಲೆ ಆದಂಥ ಸಾಕಷ್ಟು ದಾಳಿಗಳು ಮನಸ್ಸಿಗೆ ಘಾಸಿ ಉಂಟು ಮಾಡಿವೆ, ನೋವುಂಟು ಮಾಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಡುತ್ತಿರುವ ಬಹಳ ಸಮಸ್ಯೆ ಅಂತಾಗಿರೋದು ಸಾರ್ವಜನಿಕ ಜೀವನದಲ್ಲಿಯ ಭ್ರಷ್ಟಾಚಾರ. ಹಾಗಾಗಿ ಈ ಧಾರಾವಾಹಿಲಿ ಕೂಡ ಅದರ ವಿಷಯದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು, ಅನುಭವಗಳನ್ನು ಬಿಚ್ಚಿಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ನನ್ನನ್ನು ಬಹಳವಾಗಿ ಕಾಡಿದ್ದು, ಕನ್ನಡದ ಸಾಹಿತ್ಯಿಕ ಸನ್ನಿವೇಶದಲ್ಲಿ ಶ್ರೀಯುತ ಕುವೆಂಪುರವರಿಂದ ಹಿಡಿದು ಇವತ್ತಿನವರೆಗೂ 8 ಜನ ಜ್ಞಾನಪೀಠಿಗಳು ಆಗಿ ಹೋಗಿದ್ದಾರೆ. ಹಾಗಿದ್ದು ಕೂಡ ನಮ್ಮಲ್ಲಿ ಭಾಳಷ್ಟು ಧಾರಾವಾಹಿಗಳನ್ನು ನಾವು ಬೇರೆ ಭಾಷೆಗಳಿಂದ ತರ್ಜುಮೆ ಮಾಡ್ತಾ ಇದ್ದೇವೆ, ಅಲ್ಲಿಂದ ತಗೋತಾ ಇದ್ದೇವೆ. ನಮಗೆ ಮಾಡಬಾರದು ಅಂತಲ್ಲ, ಆದರೆ ನಮಗೆ ಸ್ವಂತದ್ದೇ ಧಾರಾವಾಹಿಯ ಚೈತನ್ಯವೇ ಇಲ್ಲವ, ಕಾಡಿದೆ. ಹಾಗಾಗಿ ಇದೊಂದು ಪ್ರಯತ್ನ. ಈ ಧಾರಾವಾಹಿಗೆ ಶೀರ್ಷಿಕೆ ಗೀತೆಯನ್ನು ಶ್ರೀಯುತ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಬಹಳ ಪ್ರೀತಿಯಿಂದ ಬರೆದು ಕೊಟ್ಟಿದ್ದಾರೆ. ಪ್ರವೀಣ್ ಡಿ ರಾವ್ ಪ್ರಮದ್ ಅವರ ಸಂಗೀತ ಸಂಯೋಜನೆಯಲ್ಲಿ ವಾರಿಜಶ್ರೀಯವರು ಹಾಡಿದ್ದಾರೆ. ಶೀರ್ಷಿಕೆ ಗೀತೆ 3 ನಿಮಿಷ 48 ಸೆಕೆಂಡು. ಹಾಗಾಗಿ ದೀರ್ಘವಾದ ಶೀರ್ಷಿಕೆ ಗೀತೆ. ಇದನ್ನು ಪ್ರತಿ ಕಂತಿಗೂ ಇಷ್ಟು ಸಮಯದ ಶೀರ್ಷಿಕೆ ಗೀತೆಯನ್ನು ಹಾಕೋದು ಸಾಧ್ಯ ಆಗೋದಿಲ್ಲ. ಆದರೆ ಅಂತಹ ಅದ್ಭುತ ಸಾಹಿತ್ಯದಿಂದ ನೀವು ವಂಚಿತರಾಗಬಾರದು ಅನ್ನುವ ಕಾರಣಕ್ಕೆ ಇದೊಂದು ಎಪಿಸೋಡು, ಅಂದರೆ ಮೊದಲ ಕಂತಿನಲ್ಲಿ ಪೂರ್ತ 3 ನಿಮಿಷ 48 ಸೆಕೆಂಡುಗಳ ಶೀರ್ಷಿಕೆ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೇಳಿ, ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಿ. ನಮಸ್ಕಾರ. ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು ಎಂಥಾದೇನಾಸಿ ಬದುಕು. ಹಿಡಿದ ಕೊಡೆಯೇ ಮಂಡೆ ಮೇಲೆ ಕೆಂಡ ಸುರಿಯಲು, ಗಂಡು ದರ್ಪ ಹೆಡೆಯ ಬಿಚ್ಚಿ ಭುಸ್ಸೆನು ತಿರಲು. ಎಲ್ಲಿದೆ ಕೇಡನು ಮೆಟ್ಟುವ ದೈವದ ಕಾಲು, ವೇಷಧಾರಿ ವ್ಯಾಘ್ರವೇ ನೀನೆ ಹೇಳು. ಜೀವ ಚೈತನ್ಯ ಚಿಲುಮೆ ಪೊರೆಯುವ ಹೆಣ್ಣು,
ಕೆಸರಿನಲ್ಲೂ ಅರಳುತ್ತಿರುವ ತಾಯಿಯ ಕಣ್ಣು ತೂಗುತ್ತಿಹುದು ತೂಗುವುದನ್ನು ಬಿಡದ ತೊಟ್ಟಿಲು ಇದ್ದೇ ಇದೆ ಅಳುವ ತುಟಿಗೆ ಹಾಲ ಬಟ್ಟಲು ಅಕ್ಕ ತಂಗಿ ತಾಯಿ ಗೆಳತಿ ಜೀವ ಸಖಿಯನು ಸದರವೆಂದು ತಿಳಿಯಬಹುದೇ ಅಗ್ನಿಮುಖಿಯನು ಕಣ್ಣಲ್ಲುರಿ ಎದೆಯಲಮೃತ ಕಣ್ಣಲ್ಲುರಿ ಎದೆಯಲಮೃತ ಹರಿಯುವ ಹೊಳೆಗೆ ಕೆಚ್ಚಲನ್ನು ಕೊಯ್ಯಬಹುದೇ ಹಾಲಿನಾಸೆಗೆ ಎಂಥಾದೇನಾಸಿ ಬದುಕು ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಅರುಂಧತಿ, ಮೂಲಾ ನಕ್ಷತ್ರ, ವಿಶ್ವಾಮಿತ್ರ ಗೋತ್ರ. ಭದ್ರಾಯ ರಾಮಚಂದ್ರಾಯ ವಯಸ್ಸೇ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಃ. ಸದಾಶಿವರಾವ್ ಇದಾರಾ? ಅವರಿಲ್ಲ, ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅವ್ರು ಯಾರನ್ನು ನೋಡೋಕ್ಕೆ ಇಷ್ಟಪಡಲ್ಲ. 10 ವರ್ಷದ ಮೊದಲು ಅವರ ಭಾಷಣ ಕೇಳಿದ್ದೆ ತೀರ್ಥಹಳ್ಳಿನಲ್ಲಿ. ಈಸ್ ಅ ಗ್ರೇಟ್ ಒರೇಟರ್. ನನಗೆ ಅವರದ್ದೇ ಮೋಟಿವೇಶನ್ನು. ಅದ್ಭುತವಾಗಿ ಮಾತಾಡಿದ್ರು. ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಯಾರು ಕರೆಯೋರು ಇಲ್ಲ. ಇಲ್ಲಿಗೆ ಬಹಳ ಸಲ ಬಂದಿದ್ದೀನಿ. ಈಗೊಂದು 6-7 ವರ್ಷಗಳಿಂದ ಸಂಪರ್ಕ ಇಲ್ಲ. ಡೆಲ್ಲಿಗೆ ಹೋದೆ, ಹಾಗಾಗಿ ಸಂಪರ್ಕ ತಪ್ಪು ಹೋಯಿತು. ನಾನು ಅರುಂಧತಿ, IAS ಮಾಡಿದ್ದೀನಿ. ಈಗ ಇಲ್ಲಿಗೆ DC ಆಗಿ ಬಂದಿದ್ದೀನಿ. ತುಂಗಾಪುರಕ್ಕೆ ಜಿಲ್ಲಾಧಿಕಾರಿ ನಾನು. ಏನಾದರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ. ಅವರು ನೋಡಬೇಕಿತ್ತು. MA ಮುಗಿಸಿ JNUನಲ್ಲಿ PhDಗೆ ಹೋದೆ. ಅಲ್ಲೇ ಸಿವಿಲ್ ಸರ್ವಿಸ್ ಎಕ್ಸಾಮ್ ತಗೊಂಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸ್ಪೀಚಸ್ ಯಾವಾಗಲೂ ಕೇಳ್ತಿರ್ತೀನಿ. ಐ ಅಡ್ಮೈರ್ ಹಿಮ್. ಅಮ್ಮ ಇಲ್ವಾ? ಅವರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. 1-2 ಸಲ ಇಲ್ಲೇ ಉಳ್ಕೊಂಡಿದ್ದೂ ಇದೆ. ನಾನು ಬಂದಾಗೆಲ್ಲ ಹಬ್ಬದ ಅಡುಗೆ ಮಾಡಿ ಬಡಿಸೋರು. ಇಲ್ವಾ ಅವರು ಮನೇಲಿ? ಅವರಿಗಿಲ್ಲ, ಹೋಗಿ 5 ವರ್ಷದ ಮೇಲಾಯಿತು.
ನಿಮ್ಗೆ ಗೊತ್ತಾಗ್ಲಿಲ್ವಾ? ಶಿ ಕಮಿಟೆಡ್ ಸೂಸೈಡ್. ಆತ್ಮಹತ್ಯೆ ಮಾಡ್ಕೊಂಡು. ಬನ್ನಿ ಒಳಗೆ. ತೀರ್ಥಹಳ್ಳಿ ಕಡೆಯವರಂತೆ, ಅಪ್ಪಟ ಮಲೆನಾಡು. ಜೋಡು ಮನೆ ಅಂತೂರು ಒಂದು ಕಾಲಕ್ಕೆ ಕುಗ್ರಾಮ, ಈಗ ಸಿಟಿಗೆ ಸೇರ್ಕೊಂಡಿದೆ. ಮದುವೆ ಆದಂಗಿಲ್ಲ. ಅಪ್ಪನಿಗೇನಂಥ ವರಮಾನ ಇರಲಿಲ್ಲ, ಈಗಲೂ ಅಷ್ಟಕ್ಕಷ್ಟೇ. ಪಿತ್ರಾರ್ಜಿತ ಏನೂ ಇಲ್ವಾ? ಇವರ ಅಪ್ಪನದೋ ಅಜ್ಜನದೋ ಇತ್ತಂತೆ, 40-50 ಎಕರೆನೇ ಇತ್ತಂತೆ. ಭೂ ಸುಧಾರಣೆ ಕಾಯ್ದೆ ಬಂದು ಎಲ್ಲ ಹೋಯ್ತು ಅಂತಾರೆ. ತಿಂದುಕೊಂಡು ಉಣ್ಕೊಂಡು ಮಲ್ಕೊಂಡು ಚೆನ್ನಾಗಿದ್ರು. ಆವತ್ತಿನ ವಿಲೇಜ್ ಅಕೌಂಟೆಂಟ್ನ ಹಿಡಿದು ತಿದ್ದಿದ್ರಾಗಿರೋದು. ದೇವ್ರು ಕಾಯ್ತಾನೆ ಅನ್ನೋ ಅಹಂಕಾರ ಮಾಡಲಿಲ್ಲ, ಎಲ್ಲ ಹೋಯ್ತು. ಈಗ ದೇವ್ರನ್ನ ಕಾಯೋದೊಂದೇ ಕ್ಯಾಮೆ. ಒಂದು ಮನೆ ಹಿತ್ತಲು ಎಲ್ಲ ಸೇರಿ ಜಾಗ ಒಂದು 5 ಗುಂಟೆ ಉಳ್ಕೊಂಡಿದೆ ಅಷ್ಟೇ. ರೆಪ್ಯುಟೇಷನ್ ಹೇಗಿದೆ? ಇದೇ ಮೊದಲ ಪೋಸ್ಟಿಂಗು, ಇನ್ನು ಮುಂದೆ ಗೊತ್ತಾಗಬೇಕು. ವಯಸ್ಸು? ಲೇಟಾಗಿ ಸರ್ವಿಸಿಗೆ ಬಂದ ಹಾಗಿದೆ. 30 ಹತ್ರ ಅಂದ್ರಪ್ಪ. ನೋಡೋಕೆ ಚೆನ್ನಾಗಿದ್ದಾಳ? ಹಾಂ, ಬ್ಯೂಟಿ ಕ್ವೀನ್ ಅಂತ ಕರಿತಿದ್ರಂತೆ ತೀರ್ಥಹಳ್ಳಿ ಕಾಲೇಜಲ್ಲಿ. ನೆಗದು ಬಿದ್ದು ಹೋಯ್ತು. ಸುಂದರ, ವಯಸ್ಸು, ಒಂಟಿ ಹೆಂಗಸು, ಮಧ್ಯಮ ವರ್ಗ ಅಂತೀರಿ, ಮೆರಿಟ್ ಬೇರೆ. ಹುಚ್ಚದ್ ಕುಣಿಯತ್ತೆ ರೀ ಕುದುರೆ. ಅದೇನ್ರಿ ನಿಮ್ಮ CMಗೆ ನಮ್ಮನ್ನು ಕಂಡ್ರೆ ಅಷ್ಟೊಂದು ದ್ವೇಷ? ಈ ಅಮ್ಮನ್ನ ತಂದು ಹಾಕಿದ್ದಾರೆ. ಹೊತ್ತಿಗೂ ಹಾಲು ಕರ್ಕೊಳ್ಳೋದು ಅಂತ ಗೊತ್ತು. ಮೇಯೋಕೆ ಬಿಡದೆ ಇದ್ರೆ ಕೆಚ್ಚಲಲ್ಲಿ ಹಾಲಿರಲ್ಲ. ಒಂದು MP ಎಲೆಕ್ಷನ್ನು, ಒಂದು MLA ಎಲೆಕ್ಷನ್ನು, 2 ಬೈ ಎಲೆಕ್ಷನ್ನು, ಮತ್ತೆ ಪಂಚಾಯತಿದು. ಸಿಕ್ತು ಕುರಿ ಅಂತ ಕೆರ್ಕೊಂಡಿದ್ದೆ ತುಪ್ಟನ್ನ. ನೋಡಿ ಆನಂದರಾಮು, ನಾನು ಪುಣ್ಯಕೋಟಿ ಅಲ್ಲ. ರಕ್ತ ಒಸರಿದ್ರೆ ಒದಿಯೋದೆ, 2 ಮಾತಿಲ್ಲ. ದುಡ್ಕೋದು ಬೇಡ. CM ಪರ್ಸ್ನಲ್ ಆಗಿ ಹೇಳಿ ಕಳಿಸಿದ್ದಾರೆ. ಒಂದು 6 ತಿಂಗಳು ತಡ್ಕೋಬೇಕಂತೆ, ಕಾಂಪನ್ಸೇಟ್ ಮಾಡ್ತಾರಂತೆ. ಬಂದರು. ಸರ್, ಮೇಡಮ್ ಬರಲಿಲ್ಲ. ಸದಾಶಿವಪ್ಪನವ್ರ ಮನೆಗೆ ಹೋದರು. ಈಗ ನೀನು ಹೋಗು, ನಾನು ಕಾಲ್ ಮಾಡ್ತೀನಿ, ಆಮೇಲೆ ಬಾ ಅಂತ ಅಂದರು. ಹೇಳಿರ್ಲಿಲ್ವಾ ನೀನು ನಾನು ಬಂದು ಕಾಯ್ತಿರ್ತೀನಿ ಅಂತ? ಹೇಳಿದ್ದೆ. ಅಹಂಕಾರ. MLA ನಾನು, ಜನ ಸಮುದಾಯದ ಪ್ರತಿನಿಧಿ. ಒಂದು ಗೌರವ ಅಂತ ಬಂದು ಕೂತಿದ್ದೆ. ಅವಳಿಗೆ ಹೇಳು, ನಾನು ಇಲ್ಲಿ ಪರ್ಮನೆಂಟು. ಅವಳು ಇವತ್ತಿರ್ತಾಳೆ, ನಾಳೆ ಹೋಗ್ತಾಳೆ. ನೀನು ಚಾರ್ಜ್ ಕೊಡಬೇಡ. CM ಹತ್ರ ನಾನು ಮಾತಾಡ್ತೀನಿ. ಅವಳು ನನ್ನ ಮನೆಗೆ ಬಂದು ನನ್ನ ಪರ್ಮಿಷನ್ ತಗೊಂಡು ಚಾರ್ಜ್ ತಗೋಬೇಕು. ಮೊಬೈಲ್ನ ಇವ್ರಿಗೆ ಕೊಡು. ನೀನು ವೆಹಿಕಲ್ನ ನಮ್ಮ ಮನೇಲಿ ಪಾರ್ಕ್ ಮಾಡಿ ನೀನು ಮನೆಗೆ ಹೋಗು. ನೀವು ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬನ್ನಿರಿ. ಸರಿ. ಮಗಳು ಇಲ್ಲೇ ತುಂಗಾಪುರಕ್ಕೆ ಬಂದ್ಲಂತೆ. ಹಾಂ, ಹಾಗಂತ ಸುದ್ದಿ ಬಂತು. ಅದೃಷ್ಟ ಕುಲಾಯಿಸ್ತು ಬಿಡಿ. ಡಿಸ್ಟಿಕ್ ಕಲೆಕ್ಟರ್ ಹುದ್ದೆ ಅಂದರೆ ಮಹಾರಾಜರ ಹುದ್ದೆ ಇದ್ದಂಗೆ. ದೊಡ್ಡ ಕ್ವಾರ್ಟರ್ಸ್ ಕೊಡ್ತಾರೆ, ಸರ್ಕಾರದ ವಾಹನ ಇರುತ್ತೆ. ನಿಮಗೂ ಸಾಕು ವನವಾಸ. ಗಂಡ ಹೆಂಡತಿ ಹೋಗಿ ಅಲ್ಲೇ ಇದ್ಬಿಡಿ. ಅವಳು ಮನೆ ಬಿಟ್ಟು ಹೋಗಿ 12 ವರ್ಷವಾಯಿತು. ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಗೊತ್ತಿರಲಿಲ್ಲ. ಅದೇನೋ IAS ಪಾಸ್ ಆಯಿತು ಅಂದರು. ಅಲ್ಲೆಲ್ಲೋ ಬಿಹಾರದಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಇದ್ದಾಳೆ ಅಂತಂದರು. ಸಂಪರ್ಕ ಇರಲಿಲ್ಲ, ಸಂವಹನ ಇಲ್ಲ. ಈಗ ಹೋಗಿ ನಿಲ್ಲೋದು ಹೇಗೆ? ಸ್ವಂತ ರಕ್ತದಲ್ಲಿ ಮನಸ್ತಾಪ ಇರಬಾರ್ದು ಸುಬ್ಬಣ್ಣ. ಬಡಪೆಟ್ಟಿಗೆ ಬಗೆಹರಿಯೋಲ್ಲ. ಎಲ್ಲ ಪೇಪರಲ್ಲೂ ಬಂದಿತ್ತು, ಎಲ್ಲ ಚಾನಲಲ್ಲೂ 1 ವಾರ ತೋರಿಸಿದ್ರು. ನಿಮಗೆ ಗೊತ್ತಾಗ್ಲಿಲ್ವಾ? ಡೆಲ್ಲಿಗೆ ಹೋದ್ಮೇಲೆ ಯಾರ್ದು ಸಂಪರ್ಕ ಇರಲಿಲ್ಲ. 1-2 ಸಲ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ. ಅಪ್ಪ ನಿಮಗೆ ಗೊತ್ತಲ್ಲ, ಸಜ್ಜನ, ಪ್ರಾಮಾಣಿಕ.
ನೀವೀಗ ಬಂದಿರೋ ಹುದ್ದೆಲೇ ಇದ್ದರು. ನಿಮ್ಮ ಹಾಗೆ IAS ಅಲ್ಲ, ಸಣ್ಣ ಕೆಲಸದಲ್ಲಿ ಶುರು ಮಾಡಿ ಪ್ರಮೋಷನ್ ಮೇಲೆ ಅಲ್ಲಿಗೆ ತಲುಪಿದ್ರು. ಅಮ್ಮ ಅಂತಿದ್ರು ನಿಮ್ಗಾಗಲ್ಲ ಬಿಟ್ಬಿಡಿ ಅಂತ. ಅಪ್ಪಂಗೆ ಪ್ರಪಂಚನೇ ತಿದ್ದೋ ಹುಚ್ಚು. ಇಲ್ಲೊಬ್ಬ MLA ಇದ್ದಾನೆ ಮರಳ್ದಂದೇಲಿ. ಅಪ್ಪನಿಗೆ ಅವನಿಗೆ ಹತ್ತಿದ ಹರಿತಾ ಇರಲಿಲ್ಲ. ಅಪ್ಪನ PA ಒಂದು ಹುಡುಗಿ ಇತ್ತು, ಸಣ್ಣದು, 20 ವರ್ಷ ಇರಬೇಕು. ಅಪ್ಪನ ತುಂಬ ಹಚ್ಕೊಂಡಿತ್ತು. ಒಂದು ರಾತ್ರಿ ಅದೇನಾಯ್ತೋ ಏನೋ, ಫ್ಯಾನ್ಗೆ ಸೀರೆಯಲ್ಲಿ ನೇತು ಹಾಕ್ಕೊಳ್ತು. ಅದಕ್ಕೆ ಮೊದಲು ಅಪ್ಪನಿಗೆ 4 ಸಲ ಫೋನ್ ಮಾಡಿತ್ತಂತೆ. ಅದೇನೋ ಸಾಯಕ್ಕೆ ಮುಂಚೆ ಆಸ್ಪತ್ರೆಯಲ್ಲಿ ಅಪ್ಪನ ಹೆಸರು ಹೇಳ್ತಂತೆ. ಕ್ರಿಮಿನಲ್ ಕೇಸ್ ಆಯಿತು. ಪೊಲೀಸ್ ಬಂದು ಅಪ್ಪನ ಎಳ್ಕೊಂಡು ಹೋದರು. ಬೋರ್ ಆಯ್ತಾ? ಇಲ್ಲ, ಹೇಳಿ. ಕಂಡವ್ರ ಮನೆ ಕತೆ ಅಲ್ವಾ, ಬೋರ್ ಆಗಲ್ಲ. ತಮಾಷೆ ಗೊತ್ತಾ, ಅವ್ರು ಬಂದಾಗ ಅಪ್ಪ ಸ್ನಾನಕ್ಕೆ ಇಳಿದಿದ್ರಂತೆ. ಪಂಚೆ ಉಟ್ಕೊಳ್ಳೋಕ್ಕೂ ಅವಕಾಶ ಕೊಡಲಿಲ್ಲ. ಪಟಾಪಟಿ ಚಡ್ಡಿಲಿ ದರ ಹೇಳ್ಕೊಂಡು ಹೋದ್ರಂತೆ. ಇಟ್ ಇಸ್ ಇನ್ಹ್ಯೂಮನ್. ಎಸ್, ಇಟ್ ಈಸ್ ಇನ್ಹ್ಯೂಮನ್. ಆ ಚಡ್ಡಿ ಬೇರೆ ಹರಿದಿತ್ತು. 1 ವಾರ ತೋರಿಸಿದ್ರು ಎಲ್ಲ ಚಾನಲಲ್ಲೂ. ವಾಟ್ಸಪ್ಪಲ್ಲಿ 1 ವರ್ಷ ಹರಿದಾಡ್ತು. ಡಿಆಕ್ಟಿವೇಟ್ ಮಾಡಿದ್ದೀನಿ ವಾಟ್ಸಪ್ನ. ಅಪ್ಪನೂ ಅಷ್ಟೇ, ತಲೆನೇ ಎತ್ತಲ್ಲ, ಮನೇಲೇ ಇರ್ತಾರೆ. ಧೈರ್ಯ ಇದ್ದಿದ್ರೆ ಅಪ್ಪನ ಮುಖ ಮತ್ತೆ ಭಾವ ತೋರಿಸ್ಬೇಕಿತ್ತು ಪ್ರಪಂಚಕ್ಕೆ. ನಾಚ್ಕೊಂಡಿರೋದು. ಅಮ್ಮ ನಾಚ್ಕೊಂಡ್ರು. ಮೊದಲೇ ಸ್ವಲ್ಪ ಡಿಪ್ರೆಷನ್ ಸಮಸ್ಯೆ ಇತ್ತು, ನೇತು ಹಾಕ್ಕೊಂಡ್ರು. ಸಾರಿ. ತಮ್ಮ ಅಮೇರಿಕದಲ್ಲಿದ್ದಾನೆ, ಅವನು ಬರಲಿಲ್ಲ. ಬೆಂಕಿ ಇಡಕ್ಕೆ ಅಂತ ಅಪ್ಪನ 10 ನಿಮಿಷ ಕರ್ಕೊಂಡು ಬಂದಿದ್ರು. ಸುಟ್ಟು ಬೂದಿ ಆಗೋವರೆಗೂ ನಾನು ಒಬ್ಬಳೇ ಕೂತಿದ್ದೆ. ಲೆಕ್ಚರರ್ ಆಗಿದ್ದೆ, ಕೆಲಸ ಬಿಟ್ಟೆ. 6 ತಿಂಗಳಾದಮೇಲೆ ಅಪ್ಪಂಗೆ ಬೇಲ್ ಸಿಕ್ತು. ಕೆಲಸ ಹೋಗಿತ್ತು. ಕೇಸ್ ನಡೀತಿದೆ. ಒಂದು ಪಂಚೆ ಉಟ್ಕೊಳ್ಳೋಕ್ಕೂ ಅವಕಾಶ ಕೊಡಲಿಲ್ಲ. ಈಗಲೂ ಓಡಾಡುತ್ತೆ ವಾಟ್ಸಪ್. ಸತ್ಯ ಗೊತ್ತಾ, ಅಪ್ಪನ ಈಗಲೂ ನನಗೆ ನೇರ ನೋಡೋಕ್ಕಾಗಲ್ಲ. ಹಾಗೆ ಕಾಣಿಸ್ತಾರೆ. ನಾಚಿಕೆ ಆಗುತ್ತೆ. ತಿಂಡಿ ತಿಂತೀರಾ? ನಂದು ಆಗಿಲ್ಲ. ಅದ್ಯಾಕೆ ಪ್ರಾಮಾಣಿಕರನ್ನ ನಾವು ಇಷ್ಟೊಂದು ದ್ವೇಷಿಸ್ತೀವಿ? ಅದ್ಯಾಕೆ ಪ್ರಾಮಾಣಿಕರಿಗೆ ಅವಮಾನ ಆದರೆ ನಮಗೆ ಸಂತೋಷ ಆಗುತ್ತೆ? ಅವ್ರು ಸೋತ್ರೆ ನಮಗೆ ಸಂಭ್ರಮ ಅನಿಸುತ್ತಲ್ವಾ? ಯಾಕೆ?